ನಮಸ್ಕಾರ ಪ್ರಿಯ ವೀಕ್ಷಕರೇ, ಸುಭದ್ರಕೋಟೆ ವಾಹಿನಿಗೆ ತಮ್ಮೆಲ್ಲರಿಗೂ ಸ್ವಾಗತ. ಗ್ರಾಮ ಪಂಚಾಯಿತಿ ಮುನಿರಬಾ ಡ್ಯಾಂ ಅಧ್ಯಕ್ಷರಾದ ಅಯೂಬ್ ಖಾನ್ ರವರು 22 ಸೆಪ್ಟೆಂಬರ್ ರವಿವಾರದಂದು ಮಾನ್ಯ ಮುಖ್ಯಮಂತ್ರಿಗಳು ತುಂಗಭದ್ರೆಗೆ ಬಾಗಿನ ಅರ್ಪಿಸಲು ಬರುವ ಹಿನ್ನೆಲೆಯಲ್ಲಿ ಅತಿ ಹೆಚ್ಚು ಸಾರ್ವಜನಿಕರು ಸೇರಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಲು ಸರ್ವರಿಗೂ ಸ್ವಾಗತ ಕೋರುವ ಮೂಲಕ ಗ್ರಾಮ ಪಂಚಾಯಿತಿ ವತಿಯಿಂದ ಎಲ್ಲ ಸದಸ್ಯರ ಸಹಕಾರ ಇರುತ್ತೆ ಎಂದು ತಿಳಿಸಿದರು. ನಮಸ್ಕಾರ. ರಾಜ್ಯದ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಸಾಹೇಬರು ಬರ್ತಿರುವ ಒಂದು ಹಿನ್ನೆಲೆಯಲ್ಲಿ ಕರ್ನಾಟಕ ನೀರಾವರಿ ನಿಗಮ ಅಭಿಯಂತರು, ಕಾರ್ಯಪಾಲಕ ಅಭಿಯಂತರರು ಹಾಗೂ ಮುಖ್ಯ ಅಭಿಯಂತರರು ಸೇರಿ ಈ ಒಂದು ಪೂರ್ವಭಾವಿ ಸಿದ್ಧತೆಗಳನ್ನು ಮಾಡುತ್ತಿರುವ ದೃಶ್ಯಗಳನ್ನು ತಾವೆಲ್ಲ ಕಾಣ್ತಾ ಇದ್ದೀರಿ. ಅದ್ರ ಬಗ್ಗೆ ಮುಖ್ಯ ಅಭಿಯಂತರಗಳ ಹಾಗೂ ಕಾರ್ಯಪಾಲಕ ಅಭಿಯಂತರಗಳ ಇದ್ರ ಬಗ್ಗೆ ಮಾಹಿತಿಯನ್ನು ಪಡೆಯೋಣ. ನಮಸ್ಕಾರ. ಇವಾಗ ಮಾನ್ಯ ಮುಖ್ಯಮಂತ್ರಿ ಸಾಹೇಬರು ಬರ್ತಾ ಇದ್ದಾರೆ. ಈ ಹಿನ್ನೆಲೆಯಲ್ಲಿ ತಾವು ಕೆಲಸಗಳೆಲ್ಲ ಮಾಡ್ತಾ ಇದ್ದೀರಾ, ಪೂರ್ವಭಾವಿ ಸಭೆ ಮಾಡಿಬಿಟ್ಟು ಅದ್ರ ಬಗ್ಗೆ ತಮ್ಮ ಅಭಿಪ್ರಾಯ ಸ್ವಲ್ಪ ವ್ಯಕ್ತಪಡಿಸ್ತೀರಾ? ಯಾವ ರೀತಿ ಮಾಡ್ತಾ ಇದ್ದೀರಾ, ಏನು ಮಾಡ್ತಾ ಇದ್ದೀರಾ ಅಂತೇಳಿ. 22ನೇ ತಾರೀಕಿಗೆ, ಇದೇ ತಿಂಗಳು 22ನೇ ತಾರೀಕಿಗೆ 11 ಗಂಟೆಗೆ ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಸನ್ಮಾನ್ಯ ಉಪಮುಖ್ಯಮಂತ್ರಿಗಳು ಬಾಗಿನ ಅರ್ಪಣೆಗೆ ಕಾರ್ಯಕ್ರಮಕ್ಕೆ ಮತ್ತು ಎಲ್ಲ ಈ ಜಿಲ್ಲೆಗಳ ಉಸ್ತುವಾರಿ ಸಚಿವರುಗಳು, ಆಮೇಲೆ ಗಣ್ಯಾತಿ ಗಣ್ಯರು, MLA ಅವರು, MLC ಅವರು ಎಲ್ಲರೂ ಭಾಗಿಯಾಗ್ತಾ ಇದ್ದಾರೆ. ಅದಕ್ಕೆ ಪೂರ್ವಭಾವಿಯಾಗಿ ಹಲವಾರು ಏನು ಕಾರ್ಯಕ್ರಮಗಳನ್ನು ಮಾಡ್ತಾಯಿದ್ದಾರೆ. ಬಾಗಿನ ಅರ್ಪಣೆ ಇರ್ಬೋದು, ಕಾರ್ಡ್ ಡಿಸ್ಟ್ರಿಬ್ಯೂಷನ್ಸ್ ಇರ್ಬೋದು, ಅಥವಾ ಇದನ್ನು ವೇದಿಕೆ ನಿರ್ಮಾಣ ಇರ್ಬೋದು, ಎಲ್ಲ ಅಧಿಕಾರಿಗಳಿಗೆ, ಮೇಲಾಧಿಕಾರಿಗಳ ಒಂದು ನಿರ್ದೇಶನದ ಮೇರೆಗೆ ಮಾಡ್ತಾಯಿದ್ದೀವಿ. ಈಗಾಗಲೇ ಟೆಂಟ್ ಹಾಕಲಿಕ್ಕೆ ನಾವು ವ್ಯವಸ್ಥೆ ಮಾಡ್ಕೊಳ್ತಾ ಇದ್ದೀವಿ. ಸುಮಾರು ಒಂದು 10,000 ಜನರಿಗೆ ಅರೇಂಜ್ಮೆಂಟ್ಸ್ ಮಾಡುವಂಥದ್ದು ಊಟದ ವ್ಯವಸ್ಥೆ ಅಥವಾ ಟೆಂಟಿನ ವ್ಯವಸ್ಥೆ ಮತ್ತು ಪಾರ್ಕಿಂಗ್ ವ್ಯವಸ್ಥೆ ಪೊಲೀಸ್ ಡಿಪಾರ್ಟ್ಮೆಂಟ್ ಜೊತೆ ಚರ್ಚೆ ಮಾಡಿದ್ದೀವಿ. ಈಗಾಗಲೇ ನಮ್ಮ ADC ಅವರು, AC ಅವರು ಬಂದು ಒಂದು ರೌಂಡು ನಾವು ಬಾಗಿನ ಅರ್ಪಣೆ ಸ್ಥಳ, ಪಾರ್ಕಿಂಗು, ಸಭೆ ನಡೆಯುವ ಸ್ಥಳಗಳನ್ನು ನೋಡಿದ್ದೀವಿ. ಇವತ್ತು ಸಾಯಂಕಾಲ ಮಾನ್ಯ DC ಸಾಹೇಬರುಗಳು ಮತ್ತು CO ಸಾಹೇಬರುಗಳು ಅಥವಾ SC ಸಾಹೇಬರು ಬಂದ್ರಂತಂದರೆ ಆ ಪ್ಲೇಸನ್ನು ಅಂತಿಮಗೊಳಿಸ್ತೀವಿ. ಮಾನ್ಯ ನಮ್ಮ ವ್ಯವಸ್ಥಾಪಕ ನಿರ್ದೇಶಕರು ಶ್ರೀ ರಾಜೇಶ್ ಅಮ್ಮೀನ್ಭಾವಿ ಸಾಹೇಬರು ಕೂಡ ಆನ್ ದ ವೇ ಇದ್ದಾರೆ. ಅವರು ಒಂದು ಸ್ವಲ್ಪ ಜಾಯ್ನ್ ಆದ ಕೂಡಲೇ ಅಂತಿಮ ಹಂತದ ಇವನ್ನ ಕಂಪ್ಲೀಟ್ ಮಾಡ್ಕೊಳ್ತೀವಿ. ಕಂಪ್ಲೀಟ್ ಮಾಡ್ಕೊಂಡು ಕಾರ್ಯಕ್ರಮಕ್ಕೆ ಯಶಸ್ವಿಗೆ ಏನು ಮಾಡಬೇಕಾಗಿದೆ ಎಲ್ಲ ಸಿದ್ಧತೆಗಳನ್ನು ನಾವು ನಮ್ಮ ಸಿಬ್ಬಂದಿಗೆ ಕೊಡ್ತಾ, ಮತ್ತು ಇಲ್ಲಿ ಸಾರ್ವಜನಿಕರ ಸಹಕಾರ ಮತ್ತು ಜನಪ್ರತಿನಿಧಿಗಳ ಸಹಕಾರದೊಂದಿಗೆ 100% ನಾವು ಸಕ್ಸಸ್ ಮಾಡಲಿಕ್ಕೆ ಕ್ರಮ ವಹಿಸ್ತೀವಿ. ಥ್ಯಾಂಕ್ ಯು ಸರ್. 22ನೇ ತಾರೀಕು ಸಾಹೇಬರು, CM ಸಾಹೇಬರು ಬೆಳಿಗ್ಗೆ 11 ಗಂಟೆಗೆ ಬಂದು ಇಲ್ಲಿ ಬಾಗಿನ ಅರ್ಪಣೆ ಮಾಡ್ತಾರೆ. ಅದಕ್ಕೆಲ್ಲ ನಾವು ಅಗತ್ಯ ಕ್ರಮಗಳನ್ನು ಕೈಗೊಳ್ತಾ ಇದ್ದೀವಿ ಜಿಲ್ಲಾಡಳಿತದ ನೇತೃತ್ವದಲ್ಲಿ. ಅದು ಬಾಗಿನ ಮುಗಿದ ತಕ್ಷಣ ಅವರು ಸೀದಾ ಇದಕ್ಕೆ ಬರ್ತಾರೆ, ಮೇಲೆ ಗ್ರೌಂಡಿಗೆ ಬಂದು ಅಲ್ಲಿ ಅಭಿನಂದನಾ ಕಾರ್ಯಕ್ರಮ ಇಟ್ಕೊಂಡಿದ್ದಾರೆ. ಅಲ್ಲಿ ಸಾಧಕರಿಗೆ 108 ಸಾಧಕರಿಗೆ ಏನಾದ್ರು ಗೇಟ್ ಮುರಿದು ಹೋದಾಗ ಏನೇನು ಕ್ರಮ ವಹಿಸಿದ್ದಾರೆ, ಇದು ಶ್ರಮಪಟ್ಟರಲ್ಲ ಅವರೆಲ್ಲರಿಗೂ ಸನ್ಮಾನ ಕ್ರಮ ಇಟ್ಕೊಂಡಿದ್ದಾರೆ. ಅದು ಅಲ್ಲಿ ಮುಗಿದ ತಕ್ಷಣ ವೈಕುಂಠಕ್ಕೆ ಹೋಗಿ ಅಲ್ಲಿ ಅವರು ಫುಡ್, ಅದರಲ್ಲಿ ಯಾವುದಿದೆ ಫುಡ್, ಅಲ್ಲಿ ಊಟ ಮಾಡಿಕೊಂಡು ಮಧ್ಯಾಹ್ನ ಊಟ ಮಾಡಿಕೊಂಡು ವಾಪಸ್ ಹೋಗ್ತಾರೆ ಅಷ್ಟೇ. ನನ್ನ ಹೆಸರು ಗಿರೀಶ್ ಮಿಟಿ ಅಂತ, ನಂಬರ್ 1 TR ಡಿವಿಷನ್ ಎಕ್ಸಿಕ್ಯೂಟಿವ್ ಇಂಜಿನಿಯರ್. ನಾವು ಜರ್ಮನ್ ಟೆಂಟ್ ಅಂತ 330 ಫೀಟ್ ಬೈ 140 ಫೀಟ್ ಟೆಂಟ್ ಹಾಕ್ತಿದ್ದೀವಿ ಇಲ್ಲಿ. ಸರ್ ಅಲ್ಲಿ ಅದು ಯಾವುದಿದು ಗ್ರೌಂಡು, ಆ ಗ್ರೌಂಡಲ್ಲಿ ಸರ್ಕಾರಿ ಹಿರಿಯ ಮಾದರಿಯ ಪ್ರಾಥಮಿಕ ಶಾಲೆಯಲ್ಲಿ ಆ ಗ್ರೌಂಡಲ್ಲಿ 140 ಫೀಟ್ ಬೈ 330 ಫೀಟ್ ಜರ್ಮನ್ ಟೆಂಟನ್ನು ಹಾಕಲಾಗುತ್ತದೆ. ಗಣ್ಯ ವ್ಯಕ್ತಿಗಳಿಗೆ 80 ಬೈ 40 ಫೀಟ್ ಸ್ಟೆಪ್ಡ್ ಡ್ಯಾಸ್ ರೆಡಿ ಮಾಡ್ತಾಯಿದ್ದೀವಿ. ಅದನ್ನು ಅಲ್ಲಿ ಸಾಧಕರಿಗೆ ಒಂದು ಫಸ್ಟ್ ಸ್ಟೆಪ್ಪಲ್ಲಿ ಸಾಧಕರಿಗೆ 108 ಜನಕ್ಕೆ ಸ್ಟೆಪ್ ವೈಸ್ ಕೊಡಿಸಿ ಆ ಸನ್ಮಾನ ಮಾಡ್ತೀವಿ. ಅಲ್ಲಿ ಹಿಂದುಗಡೆ ಡಿಗ್ನಿಟೀಸ್ ಇರ್ತಾರೆ. ಅಲ್ಲಿ CM ಸಾಹೇಬರು ಫಂಕ್ಷನ್ ಮುಗಿದ ತಕ್ಷಣ, ಭಾಷಣ ಆದ ತಕ್ಷಣ ಊಟ ವ್ಯವಸ್ಥೆ ಮಾಡಿದೆ. ಜನರಲ್ ಪಬ್ಲಿಕ್ಕಿಗೆ ಅಲ್ಲಿ ಗಣ್ಯ ವ್ಯಕ್ತಿಗಳಿಗೆ ವೈಕುಂಠದಲ್ಲಿ ಊಟ ವ್ಯವಸ್ಥೆ ಮಾಡಲಾಗಿದೆ. ಅಗತ್ಯ ಕ್ರಮ ಪೊಲೀಸ್ ಸಹಾಯದೊಂದಿಗೆ ಅಗತ್ಯ ಕ್ರಮವನ್ನು ಮಾಡ್ತಾಯಿದ್ದೀವಿ. ನಾವು 3-4 ಕಡೆ ನಾವು ಪಾರ್ಕಿಂಗ್ ವ್ಯವಸ್ಥೆ ಮಾಡಲು ಸ್ಥಳಗಳನ್ನು ಗುರುತಿಸಲಾಗಿದೆ. ಆಯಾ ಸ್ಥಳದಲ್ಲಿ ಜಿಲ್ಲಾವಾರು ಆಯಾ ಸ್ಥಳದಲ್ಲಿ ನಾವು ಪಾರ್ಕಿಂಗ್ ವ್ಯವಸ್ಥೆ ಮಾಡಲಾಗಿದೆ.